2023ರಲ್ಲಿ ಅಧಿಕಾರಕ್ಕೆ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಧೋರಣೆಗಳನ್ನ ಮಾಡ್ಕೊಳ್ತಾ ಬಂದಿದೆ. ಕೇವಲ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಕುರ್ಚಿ ಕಿತ್ತಾಟದಲ್ಲಿ 3.5 ವರ್ಷ ಹಾಳು ಮಾಡದಂತ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗ ಈ ಸಂಪುಟದಲ್ಲಿ ಬರೀ ಕಳ್ಳರನ್ನ ಭ್ರಷ್ಟರನ್ನ ಸೇರ್ಪಡೆ ಮಾಡೋದ್ರ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯವನ್ನ ಒಂದು ಹೀನಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಜಿಲ್ಲಾ ಕಚೇರಿಗಳ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಇವತ್ತು ದಿವಸ ಧರಣಿಯನ್ನ ಮಾಡಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿಕಲ್ ರಾಮಚಂದ್ರೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೆ ಕೆ ಸುಧಾಕರಣ್ಣವರ ಸಾರಥ್ಯದಲ್ಲಿ ಇವತ್ತಿನ ದಿವಸ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಿನ್ನೆಯೂ ಒಂದು ಪ್ರತಿಭಟನೆಯನ್ನ ಮಾಡಿದ್ವಿ. ಇವತ್ತು ಸಹ ಈ ಭ್ರಷ್ಟ ನಾಗೇಂದ್ರ ಅವರನ್ನ ಈ ಕೂಡಲೇ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಸಹ ಈ ಧರಣಿಯಲ್ಲಿ ನಿರತರಾಗಿದ್ರಿ. ಯಾರಾದ್ರೂ ಮನವಿ ತಗೊಂಡ್ರ ಸರ್ ಇಲ್ಲಿ ಬಂದು DC ಆಗ್ಬೋದು? ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ನಮ್ಮ ಮುಖಂಡರು ನಿನ್ನೆ ಧರಣಿಯಲ್ಲಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು. ಇವತ್ತಿನ ದಿವಸ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮುಖಂಡರನ್ನ ಇಲ್ಲಿ ಧರಣಿಯಲ್ಲಿ ನಿರತರಾಗಬೇಕು ಅಂತ ಹೇಳಿ ಜಿಲ್ಲಾಧ್ಯಕ್ಷ ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆ ಮೇರೆಗೆ ಇವತ್ತಿನ ದಿವಸ ಕೇವಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಬಂದಿದೆ. ಜಿಲ್ಲಾಧ್ಯಕ್ಷ ಸೂಚನೆ ಏನಂತ ಹೇಳಿದ್ರೆ, ಪ್ರತಿ ದಿನಾನು ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಬ್ಬರು ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಅನುಕೂಲಗಳನ್ನ ಸಿಕಲ್ ರಾಮಚಂದ್ರೇಗೌಡರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಹಾಗಾಗಿ ನಾಳೆನೂ ಸಹ ಇದೇ ಪ್ರತಿಭಟನೆ ಮುಂದುವರಿತದೆ. ಇದು ಯಾರಿಗೋ ಮನವಿಯನ್ನ ಕೊಡಬೇಕು ಅಂತಲ್ಲ, ಈ ಕಿವುಡು ಸರ್ಕಾರಕ್ಕೆ, ಎಮ್ಮೆ ಚರ್ಮದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಶಾಸಕರು, MLCಗಳು ಈಗಾದ್ರೆ ವಿಧಾನಸಭೆ ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿ ಈಗಾಗಲೇ ಧರಣಿಯನ್ನ ಮಾಡ್ತಾ ಇದ್ದಾರೆ, ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಮೊದಲು ಆ ಭ್ರಷ್ಟ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು, ಅದಾದ್ಮೇಲೆನೆ ಈ ಅಧಿವೇಶನ ನಡೆಸಲಿಕ್ಕೆ ಬಿಡ್ತೀವಿ ಅಂತೇಳಿ ಈಗಾಗಲೇ ಅಲ್ಲಿ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿಕಲ್ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ನಾವು ಸಹ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಇವತ್ತಿನ ದಿವಸ ಧರಣಿಯನ್ನ ಮಾಡ್ತಾ ಇದೀವಿ. ನಮ್ಮ ಆಗ್ರಹ ಇಷ್ಟೇ, ಈ ಭ್ರಷ್ಟರನ್ನ ಇಟ್ಕೊಂಡು ನೀವು ಸಂಪುಟದಲ್ಲಿ ಏನ್ ಸಂದೇಶವನ್ನ ಕೊಡ್ತೀರಿ? ಅವರು ಸಂಪುಟದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಸಮಯಾವಕಾಶ ಇರ್ಬೇಕಲ್ವಾ? ಈಗಾಗಲೇ ಈ ನಾಗೇಂದ್ರ ಮೇಲೆ 30ರಿಂದ 34 ಕೇಸ್ ಇದೆ. EDಯಲ್ಲಿ, CBIನಲ್ಲಿ, ಲೋಕಾಯುಕ್ತದಲ್ಲಿ 30ರಿಂದ 34 ಕೇಸ್ ಇದೆ. ಈ ಸ್ವಾಮಿ ತಿಂಗಳಿಗೆ ಇರ್ತಕ್ಕಂಥದ್ದೇ 30 ದಿನ ರೀ. ಇವತ್ತು ದಿನ ಕೋರ್ಟ್ ಅಲ್ಲಿ ಕೂತ್ಕೊಂಡಿದ್ರೆ ಈ ಸದನದಲ್ಲಿ ಏನ್ ಕೂತ್ಕೊಂಡು ಮಾಡ್ತಾರೆ ಕೆಲಸ? ಜನಸೇವೆ ಏನ್ ಮಾಡ್ತಾನೆ? ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನ್ ಮಾಡ್ತಾರೆ? ಕರ್ನಾಟಕ ಜನಕ್ಕೆ ಏನ್ ಕೊಡುಗೆ ಕೊಡ್ತಾರೆ? ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಇವ್ರಿಗೆ ಉದ್ಧಾರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ. ಬ್ಲಾಕ್ ಮೇಲ್ ಮಾಡಿ, ಈ ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡಿ ಹೈಕಮಾಂಡ್ ಕಡೆಯಿಂದ ಅವರ ಮಂತ್ರಿಗಿರಿಯನ್ನು ತೆಗೆದುಕೊಂಡ್ ಬಂದಿರತಕ್ಕಂಥದ್ದು ಈಗಾಗಲೇ ತಿಳಿದು ಬಂದಿದೆ. ಹಾಗಾಗಿ ನೀವು ಅವ್ರಿಗೆ ಎದುರ್ಕೊಂಡು ಏನಾದ್ರು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರ ಅಂತ ಹೇಳಿದ್ರೆ ನಾವು ಜನಗಳ್ಯಾರು ಅವ್ರಿಗೆ ಎದುರೋ ಅವಶ್ಯಕತೆ ಇಲ್ಲ ರೀ. ಸರ್, ನಿನ್ನೆ ಒಬ್ರು ಕಾಂಗ್ರೆಸ್ ಕೂಡ ಮೆಂಬರು ಸಿಕಲ್ ರಾಮಚಂದ್ರೇಗೌಡರ ಬಗ್ಗೆ ಅವ್ರಿಗೆ ಎಚ್ಚರಿಕೆ ಕೊಡೋದು ಈ ತರ ಎಲ್ಲ ಒಂದು ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ಯಾರು ಕೊಟ್ಟಿದ್ರು? ಅವರು ಇಬ್ರಾಹಿಂ ಏನೋ ಹೆಸರು ಬರುತ್ತೆ. ಯಾರೇ ಅವ್ನ ದಾರಿಯಲ್ಲಿ ಹೋಗೋನ್ನ ಬಚ್ಚಾವನ ಯಾವನ ಶಾಸಕರು ಪ್ರದೀಪ್ ಈಶ್ವರ್ ಬಗ್ಗೆ ಈ ತರ ಎಲ್ಲ ಮಾತಾಡಬಾರದು ಅನ್ನೋ ಒಂದು. ಈಗ ಪ್ರದೀಪ್ ಈಶ್ವರ್ ಬಗ್ಗೆ ಸಿಕಲ್ ರಾಮಚಂದ್ರೇಗೌಡರು ಒಬ್ಬರೇ ಮಾತಾಡ್ತಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲೇ ತಗೊಳ್ಳಿ ಆಯ್ತಾ, ಕರ್ನಾಟಕದ ಮೂಲೆಯಿಂದ ಈ ಹುಚ್ಚ ವೆಂಕಟ್ ಆಯ್ತಾ, ಈ ಪ್ರದೀಪ್ ಈಶ್ವರ್ಗೆ ಒಂದು ಚೂರುನು ಜ್ಞಾನ ಇಲ್ಲ.
ಸುಮ್ನೆ ಅವ್ರ ಬಗ್ಗೆ ಹೇಳಿದ್ರೆ ಸುಮ್ನೆ ನಮಗೆ ಅವಮಾನ. ಸುಮ್ಮನೆ ಅವ್ರ ಬಗ್ಗೆ ಮಾತನಾಡೋದಕ್ಕಿಂತ ಸುಮ್ಮನೆ ಇರೋದೇ ಬೇಡ. ನಮಗೆಲ್ಲ ನಮ್ಮ ನಾಯಕರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಸ್ವಾಮಿ ನಾವೇನಾರ ಮಾತನಾಡ್ಲಿಕ್ಕೆ ನಮಗೂ ಬಿಸಿ ರಕ್ತ ಇದಾರೆ, ಮಾತನಾಡ್ಲಿಕ್ಕೆ ಹೋದ್ರೆ ಎಷ್ಟೋ ಇದೆ. ನಾವು ಸೊಂಟದ ಕೆಳದ ಲ್ಯಾಂಗ್ವೇಜ್ ನಾವು ಕಲ್ತಿದ್ವಿ. ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದೆ, ಯಾವತ್ತೂ ಅಷ್ಟೇ ಕೊಚ್ಚೆಯಲ್ಲಿ ಕಲ್ಲು ಹಾಕಿದ್ರೆ ನಮ್ಮ ಬಟ್ಟೆನೆ ಹಾಳಾಗೋದು. ಹಂಗಾಗಿ ಆ ಮನುಷ್ಯನ ಬಗ್ಗೆ ಮಾತನಾಡಿ ಏನ್ ಪ್ರಯೋಜನ ಇಲ್ಲ. ನೋಡಿ, ಈಗ ಇರ್ತಕ್ಕಂಥದ್ದು ಏನು ಬ್ಯಾನರ್ ವಿಷಯದಲ್ಲಾಗ್ಲಿ ಅದಕ್ಕೊಂದೇ ಸೀಮಿತ ಆಗಿಲ್ಲ. ಈ ಸ್ಥಳೀಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಜನಪರ ಕೆಲಸಗಳನ್ನು ಮಾಡಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿ, ಜನಸೇವೆಯನ್ನು ಮಾಡಿ ಹೆಸರು ಗಳಿಸ್ತಾ ಇಲ್ಲ ಈ ಮನುಷ್ಯ. ಅಲ್ಲಿ ಮಾಡ್ಲಿಕ್ಕೆ ಮಣ್ಣಂಗಡಿ ಏನೂ ಇಲ್ಲ. ಏನು ಕೆ ಸುಧಾಕರ್ ಅವ್ರ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬೇಕಾದ್ರೆ ಮೂವತ್ತಲ್ಲಿಗೆ ಹೋಗಿ ಅಲ್ಲಿ ಸಮಸ್ಯೆಗಳೆಲ್ಲ ಬಗೆಹರಿಸಿದೀನಿ ಅಂತ ಹೆಂಗಾಗಿದೆ ಅಂದ್ರೆ ಹೆಸರೊಬ್ಬರದು ಬಸರೊಬ್ಬರದು ಅಂದಂಗಿದು. ಈ ವಿಷಯ ಹೆಂಗೆ ಅಂತ ಹೇಳಿದ್ರೆ ಹೆಸರೊಬ್ಬರದು ಬಸರೊಬ್ಬರದು. ಆ ಕೆ ಸುಧಾಕರ್ ಅವರು ತಂದಿರೋ ಅನುದಾನಗಳು ಆಗ ಏನು 3 ವರ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿ ಇತ್ತು, ಆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರಬೇಕಾದ್ರೆ ಏನ್ ಕೆ ಸುಧಾಕರ್ ಅವರು ತಂದು ಈಗಾಗಲೇ ಫಂಡ್ ಅನುದಾನಗಳನ್ನ ತಂದು ಇದನ್ನ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಈ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅವರೇ ಶಾಸಕರಾಗಬೇಕಾಗಿತ್ತು. ಇವ್ರು ಯಾರೋ ಲಾಟ್ರಿ ಶಾಸಕ ಈ ಮನುಷ್ಯ ಏನ್ ಮಾಡಿದ್ದಾರೆ, ಅವರು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಇವ್ರು ಹೋಗಿ ಶಂಕುಸ್ಥಾಪನೆ ಮಾಡ್ತಾ ಇದಾರೆ. ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಅವ್ವ ಬಾಗುಂಡವ್ವ, ಅಕ್ಕ ಬಾಗುಂಡವ್ವ ಈ ಡೈಲಾಗ್ಗಳು ಹಾಕೊಂಡು ರಾತ್ರಿ ಎಲ್ಲ ತೆಲುಗು ಮೂವಿಗಳು ನೋಡೋದು, ಬೆಳಗ್ಗೆ ಬಂದು ಹಳ್ಳಿಗಳಲ್ಲಿ ಅದನ್ನ ಮಾತನಾಡೋದು ಬಿಟ್ರೆ ಮಾತಾಡ್ತೀಯ ಸ್ವಾಮಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಈ ಕಾಂಗ್ರೆಸ್ ಪಕ್ಷನ ಈ ಜಿಲ್ಲೆಯಲ್ಲಿ ಕೆಲಸಕ್ಕೆ ಬರ್ದಾಗ ಮಾಡೋಂತ ಜವಾಬ್ದಾರಿಯನ್ನ ಈ ಸ್ಥಳೀಯ ಶಾಸಕರಾಗಿದ್ದ ಪ್ರದೀಪ್ ಈಶ್ವರ್ ಅವರು ತಗೊಂಡಿದ್ದಾರೆ. ದೇವ್ರು ಒಳ್ಳೇದ್ ಮಾಡ್ಲಿ. ಅವರು ಈಗಾಗಲೇ ಜಿಲ್ಲಾಧ್ಯಕ್ಷರು ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೆಡ್ ಮಾಸ್ಟರ್ ಚೆನ್ನಾಗಿದ್ರೆ, ಮಾಸ್ಟರ್ಸ್ ಚೆನ್ನಾಗಿದ್ರೆ, ಇಲ್ಲಿರೋ ಸ್ಟೂಡೆಂಟ್ಗಳು ಚೆನ್ನಾಗಿರ್ತಾರೆ ಸ್ವಾಮಿ ಅಂತ. ಆ ರಾಹುಲ್ ಗಾಂಧಿ ಅವರು ಅಷ್ಟೇ ಒಂದೇ ಮಾತ್ರನ್ನು ದೇಶಭಕ್ತಿ ಗೀತೆನ ಆಡಬೇಕಾದ್ರೆ ಅವ್ರ ತಾಯಿಯವರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ರು, ಸ್ಟಾಪ್ ಅಂತ ಹೇಳ್ತಾರೆ. ಒಮ್ಮನಿಗೆ ಭಾರತದಲ್ಲಿ ಹುಟ್ಟಿ ಭಾರತದ ಸಂಸ್ಕೃತಿ ಗೊತ್ತಿದ್ದು ದೇಶ ಪ್ರೇಮ ಇದ್ರೆ ಅವರು ಆ ತರದ ನಡವಳಿಕೆಯನ್ನು ನಡ್ಕೊಡ್ತಾ ಇರ್ಲಿಲ್ಲ. ಅವ್ರು ಇಟಲಿಯಿಂದ ಬಂದಿರೋರ್ರಿ, ಇಟಲಿ ರಾಜಕಾರಣ ಮಾಡ್ತಾ ಇದಾರೆ. ಇಲ್ಲಿ ಅವ್ರಿಗಿರೋದೇ ಇಟಲಿ ಸಂಸ್ಕೃತಿ. ಅವ್ರ ಹತ್ರ ಹೋಗಿ ನಾವು ಒಂದೇ ಮಾತ್ರ ಗೀತೆ ಬಗ್ಗೆ ಕೇಳಿದ್ರೆ ಏನಂತಾರ ಅವರು, ಇನ್ನೊಬ್ರು ಕೇರಳ MP ಒಬ್ರು ಒಂದೇ ಮಾತ್ರ ಪೂರ್ಣಗೊಳಿಸಲು ಬಿಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕೇರಳ MP ನಾವ್ ಹೇಳ್ತೀವಿ ಕೇಳಿ, ಒಂದೇ ಮಾತರಂ ಗೀತೆಗೆ 150 ವರ್ಷ ಆಗಿದೆ. ಅದಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಇದೆ, ಹಿನ್ನೆಲೆ ಇದೆ. ದೇಶ ಪ್ರೇಮ ಇರ್ತಕ್ಕಂಥವ್ರು, ದೇಶದ ಬಗ್ಗೆ ಗೌರವ ಇರ್ತಕ್ಕಂಥವ್ರು, ಆ ತರದ ಒಂದು ದೇಶ ಗೀತೆಯನ್ನ ಯಾರು ಅಷ್ಟೇ ಕೇವಲವಾಗಿ ಮಾತನಾಡ್ತಕ್ಕಂಥದ್ದು ಸಲ್ಲದು. ನಾವು ದೇಶಕ್ಕೆ ಯಾವ ರೀತಿಯಾಗಿ ಪ್ರೀತಿ, ಮೊದಲು ದೇಶ, ತದನಂತರ ಪಕ್ಷ, ತದನಂತರ ವ್ಯಕ್ತಿ. ಕಾಂಗ್ರೆಸ್ ನಲ್ಲಿ ಅದು ಉಲ್ಟಾ, ಮೊದಲು ವ್ಯಕ್ತಿ ಆಮೇಲೆ ಪಕ್ಷ ಬಿಡಿ. ಮೊದಲು ಯಾರು, ಅವತ್ತಿಂದನೂ ಅವರ ಮನೆತನದಲ್ಲಿ ಹುಟ್ಟಿ ಬಂದಿರತಕ್ಕಂಥವ್ರು, ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು, ಅವರ ಕಪಿಮುಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡ್ಕೊಂಡು ಕುದುರೆ ಆಡಿಸ್ತಾ ಇದ್ದಾರೆ. ಅವ್ರಿಗೇನು, ಮೊದಲು ವ್ಯಕ್ತಿ, ತದನಂತರ ಪಕ್ಷ, ತದನಂತರ ದೇಶ ರೀ ಕಾಂಗ್ರೆಸ್ನವ್ರಿಗೆ. ಹಂಗಾಗಿ ಅವ್ರ ಬಗ್ಗೆ ನಾವು ಸರ್ ಈ ಧರಣಿ ಎಷ್ಟು ದಿನ ಮುಂದುವರುತ್ತೆ ಸರ್? ನೋಡಿ, ನಮ್ಮ ಆಗ್ರಹ ಇಷ್ಟೇ, ಮಾತನಾಡ್ಲಿಕ್ಕೆ ಇವರ ಹಗರಣಗಳನ್ನ ಮಾತನಾಡ್ಲಿಕ್ಕೆ ಸುಮಾರು ಇದಾವೆ. ಸದನದಲ್ಲಿ ನಿನ್ನೆ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ನಾವು ಮೂಢ ಹಗರಣದಿಂದ ಹಿಡಿದು ವಕ್ಫ್ ಬೋರ್ಡ್ ಹಗರಣದಿಂದ ಹಿಡಿದು ಇವರು ಎಲ್ಲೆಲ್ಲಿ ದುಡ್ಡು ಹೊಡೆದಿದಾರೋ ಅದನ್ನ ಕಂಪ್ಲೀಟ್ ಆಗಿ ಲೀಸ್ಟ್ ಇಟ್ಕೊಂಡು ನಾವು ಬಂದಿದ್ದೀವಿ. ಸದನದಲ್ಲಿ ಮಾತನಾಡಬೇಕು ಅಂದ್ರೆ ಭ್ರಷ್ಟರನ್ನ ಮುಂದ್ಗಡೆ ಕೂರಿಸಿರ್ತಾರೆ ಮಿನಿಸ್ಟರ್ಗಳನ್ನ. ಅವ್ರ ಮುಖ ನೋಡ್ಕೊಂಡು ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಗೆ ಮನ್ಸು ಬರ್ತಾ ಇಲ್ಲ. ಮೊದಲು ಆ ಭ್ರಷ್ಟರನ್ನ ಫಸ್ಟ್ ಸಂಪುಟದಿಂದ ಹೊರಗಡೆ ಹಾಕಿ, ಅದಾದ್ಮೇಲೆ ಈ ಒಂದು ಅಧಿವೇಶನಕ್ಕೆ, ಈ ಒಂದು ವಿಧಾನಸೌಧಕ್ಕೆ, ಹೆಂಗಲ್ಲ ಹನುಮಂತಯ್ಯನವರು ಕಟ್ಟಿರ್ತಕ್ಕಂಥ ವಿಧಾನಸೌಧಕ್ಕೆ ಒಂದು ಅರ್ಥ, ಗೌರವ ಕೊಟ್ಟಂಗೆ. ಇವರು ಅದನ್ನೇ ಭ್ರಷ್ಟರನ್ನ ಇಟ್ಕೊಂಡು ನಾವು ಅಧಿವೇಶನ ನಡೆಸ್ತೀವಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಹಾಗಾಗಿ ಮೊದಲು ಆ ಭ್ರಷ್ಟರನ್ನ
ಇದರಿಂದ ಸಂಪುಟದಿಂದ ಹೊರಗಾಕ್ಬೇಕು, ಹೊರಗಾಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ಸದನವನ್ನು ನಡೀಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಅವ್ರು ನಿನ್ನೆನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮಗೂ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ PY ವಿಜೇಂದ್ರಣ್ಣವರು. ನಾವು ಯಾವುದೇ ಕಾರಣಕ್ಕೂ ಆ ಭ್ರಷ್ಟರನ್ನ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡೋವರೆಗೂ ನಮ್ಮ ಈ ಚಳುವಳಿ, ನಮ್ಮ ಈ ಪ್ರತಿಭಟನೆ ಮುಂದುವರಿತಾನೆ.